ಮಂಗಳೂರು ನಗರದಲ್ಲಿ 11:30 ತನಕ ಎಲ್ಲ ಹೋಟೆಲ್ಗಳಿಗೆ ಓಪನ್ ಮಾಡಲಿಕ್ಕೆ ಅಂತ ಇತ್ತು. ಯಾಕೆಂದರೆ ಕಮಿಷನರ್ ಆದೇಶ ಅಂತ ನಾನು ಹೋಟೆಲ್ನ ಎಲ್ಲರ ಹತ್ರ ಕೇಳಿದೆ, ಯಾಕೆ ಬಂದು ಹೇಳುವಾಗ 11:30 ಗಂಟೆ, ಮತ್ತು ಟೂರಿಸಮ್ ಲೈಸನ್ ಇದ್ದವರಿಗೆ 12 ಗಂಟೆ, ನಾವೆಲ್ಲ ಬಂದ್ ಮಾಡ್ತೇವೆ ಅಂತ ಎಲ್ಲ ಹೋಟೆಲ್ನವರು ಹೇಳಿದರು. ಆದರೆ ಮೊನ್ನೆ ನಾನು 5 ದಿವಸದಿಂದ ಮಂಗಳೂರು ಸುತ್ತುತ್ತಾ ಇದ್ದೇನೆ, ರಾತ್ರಿ 3 ಗಂಟೆ ತನಕ. ಅದರಲ್ಲಿ ಒಂದು ಸ್ಟೇಟ್ ಬ್ಯಾಂಕಲ್ಲಿ ಒಂದು ಚಾಯ್ದ ಅಂಗಡಿ, ಆನಂತರ MFC ಅಂತ ಹೇಳುವವರು ಫಳ್ನೀರಲ್ಲಿ, ಮತ್ತು ಮಾರ್ನಮಿಕಟ್ಟೆಯಲ್ಲಿ ಇನ್ನೊಂದು ಗೋಲ್ಡನ್ ಬೈಟ್ಸ್ ಅಂತ ಅಂಗಡಿ, ಮತ್ತು ಸ್ಟೇಟ್ ಬ್ಯಾಂಕಲ್ಲಿ ರಾವ್ ಸರ್ಕಲಲ್ಲಿ ಎಂಪೈರ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ. ಇದನ್ನು ನಾನು ಸತತವಾಗಿ 5 ದಿವಸದಿಂದ ಕಂಟ್ರೋಲ್ ರೂಮಿಗೆ ಕಾಲ್ ಮಾಡಿ ಫೋಟೋ ಸಹಿತ, ಅದರಲ್ಲಿ ಡೇಟ್ ಆ್ಯಂಡ್ ಟೈಮ್ ಸಹಿತ ಫೋಟೋ ಸಹಿತ ಕಂಟ್ರೋಲ್ ರೂಮಿಗೆ ನಾನು ದಾಖಲೆಯನ್ನು ಕಳಿಸಿದ್ದೇನೆ. ಎಲ್ಲ ಹೇಳುವಾಗ ಕಾಲ್ ಮಾಡುವಾಗ ಬರ್ತಾರೆ, ಇವರನ್ನು ಬಂದ್ ಮಾಡಿಸ್ತಾರೆ, ಅವರು ಹೋದ ಕೂಡಲೇ ಪುನಃ ಓಪನ್ ಮಾಡ್ತಾರೆ. ನಾವಲ್ಲಿ ನಿಂತರೆ 112 ನಿನ್ನೆ ಹೋಗಲಿಲ್ಲ, ಮೊನ್ನೆ 2:30 ಗಂಟೆ ತನಕ ನಾನು ಅಲ್ಲಿ ನಿಂತಿದ್ದೇನೆ. 112 ಅಲ್ಲಿ ನಿಂತಿದೆ. ಯಾಕೆಂದರೆ ಇವರು ಫ್ಯಾಮಿಲಿ ರೆಸ್ಟೋರೆಂಟ್, ಯಾವುದು ಎಂಪೈರ್ ಫ್ಯಾಮಿಲಿ ರೆಸ್ಟೋರೆಂಟ್, ಇದರದ್ದು ಮಾಲೀಕ ಇಮ್ತಿಯಾಜ್, ದಾಖಲೆ ತೆಗೆದೇ ಮಾತಾಡೋದು ನಾನು. ಅದರಲ್ಲಿ ಬೇಸ್ಮೆಂಟಲ್ಲಿ ಅವರು ಹೋಟೆಲ್ ಮಾಡ್ತಾ ಇದ್ದಾರೆ. ಪೊಲೀಸ್ನವ್ರು ಬರುವಾಗ ಮುಚ್ಚುತ್ತಾರೆ, ಫೋಟೋ ಕಳಿಸ್ತಾರೆ 112 ಅವರು, ಇದು ಮುಚ್ಚಿದೆ ಅಂತ. ಮೊನ್ನೆ ನಾನು ಹಠ ಮಾಡಿ ಹೇಳಿದೆ, ಅದರ ಒಳಗೆ ಹೋಗಿ ನೋಡಿ ಅಂತೇಳಿ ಒಳಗಿಂದೆಲ್ಲ ಓಡ್ತಾ ಇದ್ದಾರೆ. ಎಲ್ಲಿ ತನಕ ಅಂತ ಬಾಗಿಲು ಮುಚ್ಚಿದ ನಂತರ ಒಳಗೆ ಒಂದು ಬಾಗಿಲು ಉಂಟು, ಅದು ಅಲ್ಲಿ ಪಾರ್ಕಿಂಗ್. ಆ ಪಾರ್ಕಿಂಗಲ್ಲಿ ಯಾರಿಗೂ ಗಾಡಿ ವ್ಯವಸ್ಥೆ ಇಲ್ಲ. ಯಾಕೆಂದರೆ ಇವರಿಗೆ ಮಾತ್ರ, ಹೋಟೆಲ್ನವರಿಗೆ ಮಾತ್ರ. ರಾತ್ರಿ ಬಾಗಿಲು ಮುಚ್ಚಿಕೊಂಡು ಪಾರ್ಕಿಂಗ್ ಒಳಗೆ ಸಹ ಇವರದ್ದು ವ್ಯವಸ್ಥೆ ಉಂಟು. ಎಲ್ಲ ಕಡೆಯಿಂದ ಜನರು ಕುಡಿದು ತೂರಾಡ್ತಾ ಬರುವುದು, ಇಲ್ಲಿ ಹೋಟೆಲಲ್ಲಿ ವ್ಯವಸ್ಥೆ ಉಂಟು ಅಂತ ಬರ್ತಾ ಇದ್ದಾರೆ. ಮೊನ್ನೆ 112 ಬಂದ 112ಗೆ ಸಹ 4 ಜನ ಕೈಯಲ್ಲಿ ಮದ್ಯವನ್ನು ಹಿಡ್ಕೊಂಡು ಅವರ ಜೊತೆಗೆ ವಾಗ್ವಾದವನ್ನು ಮಾಡ್ತಾ ಇದ್ರು. ಇದನ್ನು ನಾವು ನಿನ್ನೆ ಕಮಿಷನರಿಗೆ ಎಲ್ಲವನ್ನು ಕೊಂಡೋಗಿ ತೋರಿಸಿದೆ ನಾವು. ಯಾಕೆಂದರೆ ನನ್ನ ಪ್ರಶ್ನೆ, ಮಂಗಳೂರಲ್ಲಿ ತೆರವು ಮಾಡಿದರೆ ಪ್ರತಿಯೊಂದು ಹೋಟೆಲುಗಳಿಗೆ ಸಹ ಕೊಡಿ, ಎಲ್ಲ ಅಂಗಡಿಗಳು ಸಹ 24x7 ಆಗಿ ನಮ್ಮ ಸ್ಮಾರ್ಟ್ ಸಿಟಿ, ನಂದೇನು ಅಭ್ಯಂತರ ಇಲ್ಲ. ಆದರೆ ಇವರಿಗೆ ಮಾತ್ರ ಯಾಕೆ, ಇವನು ಮಾತ್ರ ಪೊಲೀಸ್ನವರು ಬರುವಾಗ ಸಹ ಯಾರು ನಿಲ್ಲಿಸ್ತೀರಿ, ನಮಗೆ 24 ಗಂಟೆ ಮಾಡ್ಬೋದು ಅಂತ ಹೇಳುವಾಗ ಎಲ್ಲರೂ ಹೇಳ್ತಾ ಇದ್ರು, ನನಗೆ ಗೊತ್ತಿಲ್ಲ, ಆಪಾದನೆ ಮಾಡ್ತಿದ್ರು, ಇವನ ಅದು ಹೋಟೆಲ್ ಮುಚ್ಚುತ್ತಾ ಇಲ್ಲ, ಪೊಲೀಸ್ನವರಿಗೂ ಹಪ್ತ ಕೊಡ್ತಿದ್ದಾರೆ. ನಾನು ಹೇಳುವುದಲ್ಲ, ಸಾರ್ವಜನಿಕರು ಹೇಳ್ತಾ ಇದ್ದಾರೆ, ಯಾಕೆಂದರೆ ಹಪ್ತ ಬರ್ತಾ ಉಂಟು, ಅದಕ್ಕೆ ಮಾತಾಡೋದಿಲ್ಲ ಅಂತ. ಹಿರಿಯ ಅಧಿಕಾರಿಗಳ ಗಮನಿಗೆ ಗೊತ್ತಿಲ್ಲ, ಇದು ಗೊತ್ತಿರಲಿಲ್ಲ. ಕಮಿಷನರ್ ಹತ್ರ ನಿನ್ನೆ ನಾವು ಹೋಗಿ ಸರಿಯಾಗಿ ತಿಳಿಸಿದ್ದೇವೆ. DC ಅವರು ಸಹ ನಾವು ಹೋಗಿ ನಿನ್ನೆ ಭೇಟಿಯಾಗಿ ಮನವಿ ಮಾಡಿದ್ದೇವೆ. ಯಾಕೆಂದರೆ ಪ್ರತಿಯೊಂದು ನಾನು ಕಾನೂನಾತ್ಮಕವಾಗಿ ಹೋಗ್ತಾ ಇದ್ದೇನೆ. ನನ್ನ ವಾದ, ಇವರಿಗೆ ಮಾತ್ರ ಯಾಕೆ ಬಿಸ್ನೆಸ್. ರಾತ್ರಿ ಒಮ್ಮೆ ನಾವು ಮಾಧ್ಯಮದವ್ರ ಹತ್ರ ಬಂದು ಹೇಳೋದು, ಒಂದು ರಾತ್ರಿ ನೀವು ಸುತ್ತಾಡಿದರೆ ಗೊತ್ತಾಗ್ತದೆ, ಹೊರ ರಾಜ್ಯಗಳಿದ್ದು ಗಾಡಿಗಳು, ಮಕ್ಕಳು, ಹುಡುಗಿಯರು ಎಲ್ಲ ಬರ್ತಿದ್ದಾರೆ. ನೀವು ಊಟಕ್ಕೆ ಬರುವುದಾದರೆ ಪೊಲೀಸ್ನವರನ್ನು ನೋಡುವಾಗ ನೀವು ಯಾಕೆ ಓಡ್ತೀರಿ ಅನ್ನೋ ಪ್ರಶ್ನೆ. ನಾನು ತುಂಬ ಅಸಹ್ಯ ಆಗ್ತಾ ಉಂಟು ನಮ್ಮ ಒಂದು ಆವರಣ. ಯಾಕೆಂದರೆ ನಾನು ಕೇಳೋದು, ಇಮ್ತಿಯಾಜಿಗೆ, ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ಇಷ್ಟು ಪ್ರೀತಿ ಇರುವ ಇಮ್ತಿಯಾಜಿಗೆ ತಾನು ಅಕ್ರಮ ಮಾಡಿ ನೋಡಿ, ಫುಟ್ಪಾತಲ್ಲಿ ನೋಡಿ, ಇಮ್ತಿಯಾಜ್ ಇದೊಂದು ಪ್ರಮೋಷನ್, ಇದೊಂದು ಅಂಗಡಿ ಉಂಟು ಫುಟ್ಪಾತಲ್ಲಿ, ಅದಕ್ಕೆ ಲೈಸೆನ್ಸ್ ಕೊಟ್ಟಿದ್ದಾರೆ ನಗರ ಪಾಲಿಕೆಯಲ್ಲಿ. ಇವರದೆಲ್ಲ ತೆರವು ಮಾಡುವಾಗ ಅದು ತೆರವು ಮಾಡಬೇಕು ಅಲ್ಲ ಮುಂದಿನ ದಿನಗಳಲ್ಲಿ. ನಾನು ಹೇಳೋದು, ನೀವು ಬೀದಿ ವ್ಯಾಪಾರಸ್ಥರನ್ನು ಮುಂದೆ ಹಾಕ್ಕೊಂಡು ಹೇಳ್ತಾ ಇದ್ರಂತೆ, ನಮ್ಮದಿದು ತೆರವು ಮಾಡಿದರೆ ನಾವು ಹೋರಾಟ ಮಾಡ್ತೇವೆ. ನಾನು ಕೇಳೋದು, ಈ ಬೀದಿ ಬದಿ ವ್ಯಾಪಾರಸ್ಥರನ್ನು ನೀವು ಹೋರಾಟಕ್ಕೆ ಆಗಿ ಬಳಕೆ ಮಾಡೋದು ಬೇಡ, ನಿಮ್ಮ ಸ್ವಾರ್ಥಕ್ಕೆ ಆಗಿ ಬಳಕೆ ಮಾಡೋದು ಬೇಡ. ಬೀದಿ ವ್ಯಾಪಾರಸ್ಥರಿಗೆ ಯಾರಿಗೂ ಗೊತ್ತಿಲ್ಲ ಇಮ್ತಿಯಾಜ್ ಇಷ್ಟಿಷ್ಟು ಹೋಟೆಲ್ಗಳನ್ನು ಇಷ್ಟು ವ್ಯವಹಾರ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾವ ಅಧಿಕಾರಿಗಳಿಗೂ ಸಹ, ಕೆಲವರಿಗೆ ಸಾರ್ವಜನಿಕರಿಗೂ ಗೊತ್ತಿಲ್ಲ. ಎಲ್ಲರೂ ಎಣಿಸಿದಂತ ಇಮ್ತಿಯಾಜ್ ಅವರು ಸಹ ಅಲ್ಲಿ ಒಂದು ಬೀದಿ ವ್ಯಾಪಾರಸ್ಥರು, ಹಾಗಾಗಿ ಅವರ ಕಮಿಟಿಯಲ್ಲಿದ್ದಾರೆ, ಹೋರಾಟ ಮಾಡ್ತಿದ್ದಾರೆ ಅಂತ ಅಲ್ಲ. ನಾನು ಅವರ ಹತ್ರ ಹೇಳುವುದು, ಸುನೀಲ್ ಬಜಾಲ್ ಆಗಲಿ, ಇಮ್ತಿಯಾಜ್ ಆಗಲಿ, ನೀವು ಅಪ್ಗ್ರೇಡ್ ಮಾಡಿ ಇಷ್ಟು ದೊಡ್ಡ ಬಿಸ್ನೆಸ್ ಮಾಡ್ಕೊಂಡು ಹೋಗುವಾಗ ಬೀದಿ ವ್ಯಾಪಾರಸ್ಥರನ್ನು ಅಪ್ಗ್ರೇಡ್ ಮಾಡಿ ಅವರನ್ನು ಬೀದಿಯಲ್ಲಿ ಕೂತ್ಕೊಳ್ಳಿಸುವ ಹಾಗೆ ಮಾಡಬೇಡಿ. ಅವರಿಗೆ ಕರೆಕ್ಟ್ ಆದ ಝೋನಿನ ವ್ಯವಸ್ಥೆ ಮಾಡಿ. ಒಂದು ವೇಳೆ ಅಧಿಕಾರಿಗಳು ಮಾಡದಿದ್ರೆ ನೀವು ಇಲ್ಲಿ ಹೋರಾಟ ಮಾಡಿ ಕೂತ್ಕೊಳ್ಳಿ ಹೇಳುವುದಲ್ಲ, ನಗರ ಪಾಲಿಕೆಗೆ ಹೋರಾಟ ಮಾಡಿ. ಅವರು ಕೇಳದಿದ್ರೆ ಲೀಗಲ್ ಆಗಿ ಹೋಗಿ ಅಲ್ಲ, ನೀವು ಅವರ ಮೇಲೆ ಕೇಸ್ ಹಾಕಿ, ಅಧಿಕಾರಿಗಳ ಮೇಲೆ. ಅದು ಮಾಡದೆ ಕೇವಲ ನಾವು ಹೋರಾಟ ಮಾಡಿಕೊಂಡು, ನಾನಲ್ಲ ತೆವಲು ನನಗೆ ಅಲ್ಲ ಅಲ್ಲಿ ತೋರಿಸಲಿಕ್ಕೆ ಪ್ರಮೋಷನ್ ಮಾಡೋದು, ನಿಮಗೆ ಅದನ್ನು ಮಾಡಿ ತೋರಿಸಿ. ನಿಮ್ಮ ಕಮಿಟಿಯವರು 40 ವರ್ಷದಿಂದ ಇದು ಮಾಡದೆ ಇವತ್ತು ನಾವು ಅದನ್ನು ತೋರಿಸುವಾಗ ಪ್ರಸನ್ನ ರವಿ ಹೊಟ್ಟೆಗೊಡಿತಾರಲ್ಲ, ಅವರ ಹೊಟ್ಟೆಗೆ ನಾವು ಸರಿಯಾಗಿ ಹೋಗ್ಬೇಕಂತ ಮಾಡೋದು. ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಬೇಡಿ, 20 ರೂಪಾಯಿ ನೀವು ತಗೊಂಡು ನಿಮ್ಮ ಹೊಟ್ಟೆಯಲ್ಲಿ ತುಂಬಿಸಿ, ನೀವು ದೊಡ್ಡ ದೊಡ್ಡ ಹೋಟೆಲ್ಗಳನ್ನು ಮಾಡಿ ನಿಮ್ಮ ಹೊಟ್ಟೆ ತುಂಬಿಸಲಿಕ್ಕೆ ನಾವು ಬಿಡುವುದಿಲ್ಲ. ಯಾಕೆಂದರೆ ನೀವು ತಪ್ಪು ಮಾಡ್ತೀರಿ. ನಮ್ಮ ಹೋರಾಟ ಬೀದಿ ಬದಿ ವ್ಯಾಪಾರಸ್ಥರಿಗೆ ವ್ಯವಸ್ಥೆ ಮಾಡಬೇಕು. ವ್ಯವಸ್ಥೆ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ನಮ್ಮದು ಹೋರಾಟ ಕಮಿಷನರ್ ಜೊತೆಗೆ. ಯಾಕೆಂದರೆ ನಾನು ಅಲ್ಲಿ ಹೋಗಿ ಕಮಿಷನರಿಗೆ ಮಾತಾಡೋದು, ಕಮಿಷನರ ಮೇಲೆ ಕೇಸ್ ಹಾಕ್ತೇವೆ.